ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೀರ್ಲಿಗೆ. ಪ್ರತಿಯೊಬ್ಬರ ಬದುಕಿನ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗುತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಅದನ್ನ ತಿಳಿಸ್ಕೊಡೋಕೆ ನಮ್ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತವಾಗಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿಗೂ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಜಿಂಗ ಲಕ 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 ಬರ್ರೋ 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 ಅಂತ ಹೇಳ್ತೀನಿ. ಈ ಜಿಂಗ ಲಕ ಬರ್ರೋ ಬರ್ರೋ ಅನ್ನೋದು ನೀವು ಸಂತೋಷಗಿರಿ, ನಾನು ಸಂತೋಷಗಿರಿ ಅಂತ. ಇವತ್ತಿನ ಡೇಟ್ 13ನೇ ತಾರೀಕು, ಬಹಳ ಮಿರಾಕಲ್ ಡೇಟು. 13ನೇ ತಾರೀಕು ಬಗ್ಗೆ ನಮ್ಮ ಮೇಡಮ್ ಅವ್ರಿಗೆ ತುಂಬಾ ಭಯ ಇದೆ. ಯಾಕಂದ್ರೆ ತುಂಬಾ ಪೇಪರ್ ಯೂಟ್ಯೂಬಲ್ಲೆಲ್ಲ ಓದಿರ್ತಾರೆ 13ನೇ ನಂಬರ್ ಅಪಾರ್ಟ್ಮೆಂಟ್ಸ್ ಎಲ್ಲ 13ನೇ ನಂಬರ್ ಲಿಫ್ಟ್ ಇಲ್ಲ ಅಂತ. ಈ ತರದ ಒಂದು ಕುತೂಹಲ ನಿಮ್ಮನ್ನ ಎಷ್ಟು ಕಾಡ್ತಾ ಇದೆ ಮೇಡಮ್ ಅವರೇ? ಹೌದು ಗುರೂಜಿ, ನಾನು ನಿಮ್ಮ ಹತ್ರ ಅದನ್ನೇ ಕೇಳ್ಬೇಕು ಅಂತ ಇದ್ದೆ. ಇವತ್ತಿನ ದಿನಾಂಕ 13/12/2024. ಇವತ್ತಿನ ನಂಬರ್ ಬಗ್ಗೆ ಹೇಳಿ ಗುರೂಜಿ. 13ನೇ ನಂಬರ್ನ ಸಾಮಾನ್ಯವಾಗಿ ನಾವು ಫ್ಲೈಟ್ ಸೀಟ್ ಅಲ್ಲೂ ಕೂಡ 13ನೇ ನಂಬರ್ ಸಾಮಾನ್ಯವಾಗಿ ಇರೋದಿಲ್ಲ. ಹಾಗೆ ಲಿಫ್ಟ್ ಅಲ್ಲಿ 13ನೇ ಮಹಡಿ ಅಂತ ಇರೋದಿಲ್ಲ. ಸೊ 13ನೇ ನಂಬರ್ ಅಂದ್ರೆ ಸ್ವಲ್ಪ ನೆಗೆಟಿವ್ ನಂಬರ್ ಅಂತ ಹೇಳ್ತಾರೆ. ಇವತ್ತಿನ ದಿನಾಂಕ 13. ಈ ದಿನದ ಬಗ್ಗೆ ಹೇಳಿ ಗುರೂಜಿ. 13 ಶುಕ್ರವಾರ ಬರಬಾರ್ದು. ಏನ್ ಹೇಳಿ? 13 ಶುಕ್ರವಾರ ಬರಬಾರ್ದು. ಇವತ್ತು ಶುಕ್ರವಾರನೇ ಬಂದಿದೆಯಲ್ಲ ಗುರೂಜಿ. 13 ಶುಕ್ರವಾರ ಬಂದ್ರೆ ತುಂಬಾ ಹೆದರ್ತಾರೆ. ಫಾರಿನರ್ಸ್ ಎಲ್ಲ ರಜನೆ ಕೊಟ್ಬಿಡ್ತಾರೆ. ಯಾಕಂದ್ರೆ ನನಗೆ ತಿಳಿದಿರೋ ಪ್ರಕಾರ ಅವತ್ತು ಯೇಸುನ ನಾವು ಕಳ್ಕೊಂಡಿರೋದು ಅಂತ ಇದನ್ನ ಕೇಳ್ಪಟ್ಟಿದ್ದೀನಿ. ಹಾಗಾಗಿ 13ನೇ ಶುಕ್ರವಾರ ತುಂಬಾ ವೆರಿ ಡೇಂಜರ್ ಅಂತ. ಆದ್ರೆ ನಮ್ಮಲ್ಲಿ ಆ ಥರ ಏನಿಲ್ಲ. 100% ಅದು ಅಲ್ಲಿ ಅವ್ರು ಎದುರ್ತಾರೆ 100%. ಇಲ್ಲಿ ನಾವು ಹೆಂಗೆ ಅಮಾಸೆಗೆ ಎದುರ್ತೀವಿ, ಅಮಾಸೆ ಬಂದಾಗ ಎಲ್ಲೂ ಹೋಗ್ಬೇಡ, ಭೀಮ್ನ ಅಮಾವಾಸ್ಯೆ, ಇದು ಪಿತೃಪಕ್ಷದ ಅಮಾಸೆ, ನಾವೆಲ್ಲ ಹೆಂಗೆ ಎದುರ್ತೀವಿ ಅವರು ಕೂಡ ಅವ್ರಿಗೊಂದು ನಂಬರ್ ಎದುರಿಸ್ತಾ ಇರುತ್ತೆ. 13ನೇ ನಂಬರ್ಸಲ್ಲಿ ಅವರ ದೇಶದಲ್ಲಿ ಅದು ಅಟ್ಯಾಕ್ ಮಾಡೋದು. ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ, ಹೋಗುತ್ತೆ. 13ಕ್ಕೆ ಟೋಟಲ್ 6 ಬರ್ತಾ ಇದೆ. ಯಾವಾಗಲೂ 6ನೇ ನಂಬರ್ ಟೋಟಲ್ ಬಂದಾಗ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಅದು ಶುಕ್ರವಾರ ತುಂಬ ರಾಜಯೋಗ. ಶುಕ್ರವಾರ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬ ರಾಜಯೋಗ. ಶುಕ್ರವಾರ ಸಹ ಹೆಣ್ಮಕ್ಳು ಹುಟ್ಟಿದ್ರೆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾರೆ. ಹಾಗಾಗಿ ಸ್ವಂತ ಮನೆ, ರಾಜಯೋಗ ಇದನ್ನೆಲ್ಲ ಅನುಭವಿಸ್ಬೋದು. ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳು ತುಂಬ ರಾಜಯೋಗದ ತಿಂಗಳು. ಡಿಸೆಂಬರ್ ತಿಂಗಳಲ್ಲಿ 13ನೇ ತಾರೀಕು ಡಿಸೆಂಬರಲ್ಲಿ ತುಂಬ ರಾಜಯೋಗ. ಯಾಕಂದ್ರೆ ಉಲ್ಟಾಗುತ್ತೆ. 12, 13 ಪಕ್ಕ ಹಿಂಗಾಗುತ್ತೆ. ಪರಿವರ್ತನೆ ಆಗೋ ಯೋಗ ನಂಬರ್ಗಳು. ಡಿಸೆಂಬರ್ ತಿಂಗಳಲ್ಲಿ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಅನಾಹುತ ಆಗುತ್ತೆ. ಯಾವಾಗ ತಮಿಳ್ನಾಡಲ್ಲಿ ಏನಾದ್ರು ಒಂದು ಡಿಸೆಂಬರ್ ತಿಂಗಳಲ್ಲಿ ಒಂದು ನೆಗೆಟಿವ್ ಬರುತ್ತೆ. ಇವಾಗ ನೋಡಿ, ಸಿನಿಮಾಗಳು ತುಂಬ ನಿರೀಕ್ಷೆ ಮಾಡುವಂಥ ಸಿನಿಮಾಗಳೆಲ್ಲ ಅಟ್ಟರ್ ಫೇಲ್ಯೂರ್ ಆಗುತ್ತೆ. ಈ ಸರಿ ಡಿಸೆಂಬರ್ ತಿಂಗಳಲ್ಲಿ ಅವ್ರು ತುಂಬ ನಿರೀಕ್ಷೆ ಮಾಡುವಂಥ ಸಿನಿಮಾಗಳು 50-50 ಆಗುತ್ತೆ. ಇತ್ತೀಚೆಗೆ ಮುಂಚೆಲ್ಲ ಸಖತ್ತಾಗಿ ಬರೋದು. ದೀಪಾವಳಿಗೆ ಮೇನ್ ಹೀರೋ ಯಾರೊಬ್ಬ ಫೇಲ್ಯೂರ್ ಆಗ್ಬಿಡ್ತಾನೆ. ಆ ಪಿಕ್ಚರ್ ಒಂದು ಫೇಲ್ಯೂರ್ ಆಗುತ್ತೆ, ಒಂದು ಸಕ್ಸಸ್ ಆಗುತ್ತೆ. ಅದು ಎಷ್ಟೋ ಕಷ್ಟಕ್ಕೆ ಸಿಗಾಕಿರ್ತಾರೆ. ಡಿಸೆಂಬರ್ ತಿಂಗಳು ತಮಿಳ್ನಾಡಿಗೆ ತುಂಬಾ ಅಪಾಯವನ್ನು ತಂದು ಕೊಡುತ್ತೆ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ 13ನೇ ತಾರೀಕು ವಿಪರೀತ ರಾಜಯೋಗದ ದಿನವನ್ನು ಕೊಡ್ತೀವಿ. 13ನೇ ತಾರೀಕಲ್ಲಿ ಹುಟ್ಟರೆ ಸಿಕ್ಕಾಪಟ್ಟೆ ಸುಂದರವಾಗಿರ್ತಾರೆ. 13, 31 ಇದೆಲ್ಲ ಅವ್ರಿಗೆ ಏಜೇ ಕಾಣಕ್ಲ. ಇವಾಗ ನನ್ನ ಪ್ರಕಾರ ಶ್ರೀದೇವಿ ಮತ್ತೆ ಪ್ರೇಮಲೋಕದ ಒಂದು ಜೂಲಿ ಚಾವ್ಲಾ ಅವರು ಈ ಡೇಟ್ ಕಾಂಬಿನೇಷನ್ 1-3 ಕಾಂಬಿನೇಷನ್ ತುಂಬಾ ಬ್ಯೂಟಿ ಜಾಸ್ತಿ, ಅದೃಷ್ಟ ಜಾಸ್ತಿ, ಆಸೆ ಜಾಸ್ತಿ, ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ. ಮತ್ತೆ ಒಳ್ಳೆ ಬಿಗ್ನೆಸ್ ಮ್ಯಾನ್ ಆಗ್ತಾರೆ. ಇವರೆಲ್ಲ ಬಿಗ್ನೆಸ್ ಆದ್ರೆ ಹೆಣ್ಮಕ್ಳು ತುಂಬಾ ರಾಜಯೋಗವನ್ನ ಕೊಡುತ್ತೆ. 13 ಉಲ್ಟಾ ಆದ್ರೂ ಕೂಡ ತುಂಬಾ ರಾಜಯೋಗನ ಕೊಡುತ್ತೆ. ಹಾಗಾಗಿ 6 ಬರೋದ್ರಿಂದ ತುಂಬಾ ರಾಜಯೋಗನ ಕೊಡುತ್ತೆ ಇವರಿಗೆ. ಓಕೆ ಗುರುಜಿ, ಇವಾಗ ನೀವು ಹೇಳ್ತಾ ಇದ್ರಿ ಸೌಂದರ್ಯದ ಬಗ್ಗೆ. ಒಬ್ಬ ಮನುಷ್ಯನ ಭಯನೇ ಸೌಂದರ್ಯ. ಅವ್ನು ಸುಂದರವಾಗಿ ಕಾಣಿಸ್ಬೇಕು, ನಾನು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು, ನಾನು ಬೆಸ್ಟ್ ಅನ್ಸ್ಬೇಕು ಅಂತ. ಅದು ಕೂಡ ಸಂಖ್ಯೆ ಮೇಲೆ ನಿರ್ಧಾರವಾಗುತ್ತಾ? ಒಂದು ಬ್ಯೂಟಿ ಕೂಡ ಆಗುತ್ತೆ. 100% ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಅನ್ಸುತ್ತೆ. ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿರ್ಬೇಕು ಅನ್ಸುತ್ತೆ. ಬ್ಯೂಟಿಗೆ ನಾನು ಮುಂಚೆ ಟೈಮ್ ಕೊಡೋಣ, ಇವಾಗ ಕೊಡಲ್ಲ. ಹಾಗಾಗಿ ನಾನು ಯಾವತ್ತೂ ತಲೆ ಬಾಚಿಲ್ಲ, ತುಂಬಾ ಕಮ್ಮಿ ತಲೆ ಬಾಚೋದೆಲ್ಲ. ಬಹಳ ವಿಶೇಷವಾಗಿ ನನಗೆ ನಾನು ಯಾವಾಗಲೂ ಒಂಥರ ಪ್ರೇಯರ್ ತರ ಇರ್ತೀನಿ. ನಾವು ಮಡಿ ಮೇಲೆ ಗಮನ ಕೊಟ್ಟರೆ ಪ್ರೇಯರ್ ಮೇಲೆ ಗಮನ ಕೊಡಕ್ಕಾಗಲ್ಲ. ಮಡಿಗಿಂತಲೂ ನಾನು ಪ್ರೇಯರ್ ನಲ್ಲಿ ಜಾಸ್ತಿ ಗಮನ ಕೊಡ್ತೀನಿ. 13ನೇ ನಂಬರ್ಸ್ ತುಂಬಾ ಒಳ್ಳೆ ನಂಬರ್ಸ್. 13ನೇ ತಾರೀಕಲ್ಲಿ ನೀವು ಸಿಕ್ಕಾಪಟ್ಟೆ ಶ್ರೀಮಂತ ಹುಡ್ತಾರೆ, ನಿತ್ಯಾನಂದ ಅವರು ಹುಡ್ತಾರೆ, ಇನ್ನು ಆಶ್ರಮದ ಗುರುಜಿಗಳೆಲ್ಲ 13ನೇ ತಾರೀಕು ಹುಡ್ತಾರೆ. ತುಂಬಾ ಜನ ಸನ್ಯಾಸಿಗರೆಲ್ಲರೂ 13ನೇ ತಾರೀಕಿಗೆ ಜನನವಾಗಿರ್ತಾರೆ. 13ಕ್ಕೆ ಅಷ್ಟು ತಾಕತ್ತಿರುತ್ತೆ. 13ನೇ ನಂಬರ್ಸ್ಗೆ ಅಷ್ಟು ಪವರ್ ಇರುತ್ತೆ. 13ನೇ ತಾರೀಕವರೆಗೆ ವಿಪರೀತ ರಾಜಯೋಗ. 13ನೇ ತಾರೀಕವರು ಮಾಡುವಂತ ಬಿಸ್ನೆಸ್ಗಳು ಸಿನಿಮಾ ರಂಗದಲ್ಲಿ ತುಂಬಾ ರಾಜಯೋಗವನ್ನು ತಂದು ಕೊಡುತ್ತೆ. 13ನೇ ನಂಬರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ರಾಜಯೋಗ. ಅಂದ್ರೆ ಸಿನಿಮಾ ಟೈಟ್ಲ್ 13 ಎಲ್ಲ ಬಂದ್ರೆ ಹೆವಿ ಸಕ್ಸಸ್ ಕೊಡುತ್ತೆ. ನಾನು ರಕ್ಷಿತಾ ಮೇಡಮ್ ತುಂಬಾ ಮಾತಾಡ್ತಿದ್ದು 13 ಅನ್ನೋ ಯಾವ್ಯಾವ ನಂಬರ್. ಅವರು 31 ನಂಬರ್ಸ್, ಅವ್ರು ಉಲ್ಟಾ ನಂಬರು 31. ರಕ್ಷಿತಾ ಮೇಡಮ್ ಅವ್ರು ನಾವು ಮಾತಾಡ್ಬೇಕಾದ್ರೆ ನನಗೆ ಅದೇನೋ ಗೊತ್ತಿಲ್ಲ. DKDಲಿ ನಾನು ಅವ್ರನ್ನ ದೇವ್ರ ತರ ನೋಡ್ತೀನಿ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ, ನಂಗೆ ಪಾಲಿಗೆ ದೇವ್ರು ಅಂತೀನಿ. ಯಾಕಂದ್ರೆ ಅವ್ರಲ್ಲಿ ಒಂದು ಅಮ್ಮನವರು ತಾಂಡವಾಡ್ತಾರೆ. ಆ ಒಂದು ರಕ್ಷಿತಾ ಮೇಡಮ್ ಅವ್ರ ಹತ್ರ ನಾನು ಯಾವಾಗಲೂ ತುಂಬಾ ಗೌರವ ಕೊಡ್ತೀನಿ, ಅವ್ರಿಗೆ ತುಂಬಾ ಗೌರವ ಕೊಡ್ತೀನಿ. ಹಾಗಾಗಿ ಆ ಒಂದು ವೈಬ್ರೇಷನ್ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಹಾಗಾಗಿ
13ನೇ ತಾರೀಕು ವಿಪರೀತ ರಾಜಯೋಗ. ಬಹಳ ವಿಶೇಷವಾಗಿ 1-10-19 ವಿಪರೀತ ರಾಜಯೋಗ. ಅವ್ರಿಗೆ ಗೊತ್ತಿರಲ್ಲ ಈ ಡೇಟನ್ನು ಹೆವಿ ಸಕ್ಸಸ್ ಅನ್ನ ಕೊಡುತ್ತೆ. 1-10-19 ಮುಟ್ಟಿದ್ದೆಲ್ಲ ರಾಜಯೋಗನ ತಂದು ಕೊಡುತ್ತೆ. 2-11-20-29 ಸೂಪರ್ ಡೇಂಜರ್ ನಂಬರ್ ಆಗುತ್ತೆ. ತುಂಬಾ ಅದ್ಭುತವಾದ ನಂಬರ್ಸ್ ಆಗಲ್ಲ. 2-11-20-29 ಅವ್ರಿಗೆ ಅವತ್ತಿನ ದಿವಸ ಏನಾರು ಒಂದು ಕೆಟ್ಟ ನೋವು ದುಃಖವನ್ನು ಅನುಭವಿಸ್ತಾ ಇರ್ತಾರೆ 100%. ನೀವು ಬೇಕಾದ್ರೆ ನೋಡಿ, ಜಗತ್ತೆಲ್ಲ ನೀವು ಇವತ್ತು 2ನೇ ತಾರೀಕಲ್ಲಿ ಹುಡ್ತಾರೋ, 11ನೇ ತಾರೀಕಲ್ಲಿ ಹುಡ್ತಾರೋ, 20ನೇ ತಾರೀಕಲ್ಲಿ ಹುಡ್ತಾರೋ, 29 ಇವತ್ತೆಲ್ಲ ಟೆನ್ಷನ್ ಆಗಿರುತ್ತೆ. ಆಲ್ ಓವರ್ ವರ್ಲ್ಡ್ ಫುಲ್ ಟೆನ್ಷನ್. ಅವರು 100ಕ್ಕೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರೆ ಜಾಸ್ತಿ ಬಡ್ಕಾತಾ ಇರುತ್ತೆ. ಆಫೀಸರ್ಸ್ ಎಲ್ಲ ಅಯ ಅಂತ ಇರ್ತಾರೆ. ಅದೇ ರೀತಿಯಲ್ಲಿ 3-12-21 ಮತ್ತು ವಿಪರೀತ ರಾಜಯೋಗನ ತಂದುಕೊಡುತ್ತೆ. ಅದೇ ರೀತಿ ಅದಾದ್ಮೇಲೆ 4-13-22-31 ವಿಪರೀತ ರಾಜಯೋಗದ ಇವತ್ತೆಲ್ಲ ಖುಷಿಯಾಗಿರ್ತಾರೆ. 5-14-23 ದಿ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಬೆಸ್ಟ್ ಒಳ್ಳೊಳ್ಳೆ ಫ್ರೆಂಡ್ ಸಿಗೋದೇ ಅವ್ರಿಗೆ ಆಪೋಸಿಟ್ ನಂಬರ್ಸ್ಗಳು. ಡೇಟ್ ಒಂಚೂರು ಅವಾಯ್ಡ್ ಮಾಡಬೇಕು. ಲೈಕ್ ಆ ಡೇಟಲ್ಲಿ ಹುಡ್ತಾರೆ ತುಂಬಾ ಒಳ್ಳೆ ಫ್ರೆಂಡ್ ಆಗ್ತಾರೆ. 6-15-24 ಅಂತೂ ತುಂಬಾ ರಾಜಯೋಗ. 15 ಮೀಡಿಯಂ ನೋಡಿರ್ಬೋದು. ಪಾರ್ವತಮ್ಮ ಅವ್ರ ಬೆನ್ನಲ್ ಅವ್ರದ್ದು ಒಂದು ಒಳ್ಳೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಫಸ್ಟ್ ಫಿಲಮ್ ಖಂಡಿತ ಅಲ್ಲಿ ಕೂಡ. ಅಪ್ಪು ಫಿಲಮ್ ತುಂಬಾ ನಾನು DKD ಅದು ಆ ವಾಡಿ ಸಕ್ಕತ್ತೆ ಮಾಡಿದ್ದು. ನನಗೆ ಇನ್ನೂ ಕಳೆದ ನಾನು ಹಿಂಗೆ ಮಾಡಿದ್ದೆ ಅನ್ಸುತ್ತೆ. ಅಲ್ಲ ಅದು ಸಕ್ಕತ್ತಾಗಿ ಮಾಡಿದ್ದೆ ನಾನು. ತಾಲಿಬಾನ್ ಅಲ್ಲ ಅನ್ನೋದಕ್ಕೆ ಅದರಲ್ಲಿ ಸೂಪರ್ ಆಗಿ ಮಾಡಿದಂಥ ಒಂದು ಆ ವಾರ್ಡು ನನಗೆ ಅವ್ರ ಮುಂದೆ ಆಡೋಕ್ಕೆ ಸಖತ್ ಖುಷಿ ಆಯಿತು. ಆ ನಂಬರ್ ಅವ್ರಿಗೆ 6-24 ಎವರ್ಗ್ರೀನ್ ನಂಬರ್. ಇವ್ರಿಗೆ ಸೂಪರ್ ಎನಿ ಟೈಮ್ ಉದ್ಧಾರ ಆಗ್ತಾರೆ. ಇವ್ರು ಸೂಪರ್ ನಂಬರ್ 7-16-25 ವಿಪರೀತ ರಾಜಯೋಗನ ಕೊಡುತ್ತೆ. ಇವರಿಗೆ 8 ಡೇಂಜರ್, 17 ತುಂಬಾ ಲಕ್ಕು. 17ಅಲ್ಲಿ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ. ಯಾಕಂದ್ರೆ ಡಬಲ್ ನಂಬರ್ಸ್ ಇರೋದ್ರಿಂದ. ಅದಾದ್ಮೇಲೆ 26 ಮೀಡಿಯಂ ಇರುತ್ತೆ. ಅದೇ ರೀತಿಯಲ್ಲಿ 9-18-27 ವಿಪರೀತ ರಾಜಯೋಗದ ನಂಬರ್ಸ್. ಇವರಿಗೆ ರಾಜಯೋಗದ ನಂಬರ್ಸ್ ಹೇಳಿದ್ದೀನಿ. ಅದೇ ಅವತ್ತಿನ ಡೇಟಿಗೆ ಮಕ್ಕಳಿಗೆ ನೇಮ್ ಇಡಬೇಕಾದ್ರೆ ಸಖತ್ತು ನೇಮ್ ಇಡ್ಬೇಕಂತ ಅನಿಸ್ದಾಗ ದಿ ಬೆಸ್ಟ್ ಲೆಟರ್ಸ್ಗಳನ್ನ ನೀವು ಟ್ಯೂನ್ ಮಾಡಬೇಕಾದ್ರೆ ಎಲ್ಲ ARS ಅಕ್ಷರಗಳು ತುಂಬ ಲಕ್ಕನ್ನ ಕೊಡುತ್ತೆ. S ಅಕ್ಷರಗಳು S ಮತ್ತೆ S ತುಂಬ ರಾಜಯೋಗನ ಕೊಡುತ್ತೆ. S-C ಬಹಳ ರಾಜಯೋಗವನ್ನು ತಂದು ಕೊಡುತ್ತೆ. ಈ ಹೆಸರಲ್ಲಿ ನೇಮ್ ಇಡ್ತಾಗ ತುಂಬ ಲಕ್ನ ಕೊಡುತ್ತೆ. ಇವ್ರ ಹೆಸರಲ್ಲಿ ಯಾವಾಗ್ಲಾರು ಡಬಲ್ ಎಸ್ಗಳು ಬರೋದು, ಡಬಲ್ ಎಗಳು ಬಂದ್ರೆ ತುಂಬ ಲಕ್ ಜಾಸ್ತಿ, ಬಹಳ ದೊಡ್ಡ ಸಕ್ಸಸ್ ಕೊಡುತ್ತೆ. ಡಬಲ್ ಲೆಟರ್ಗಳು ಬರೋದು ಇವಾಗ ಅಂತ ಸೂಪರ್ ಆಗಿರುತ್ತೆ. ಆಮೇಲೆ ಇವ್ರಿಗೆ ವಿಪರೀತ ರಾಜಯೋಗ. ಈ ಡೇಟಲ್ಲಿ ಹುಡ್ತವ್ರಿಗೆ ಈಶಾನ್ಯ ಮೂಲೆ ಬಹಳ ಒಂದು ಸ್ವಲ್ಪ ಡೌನ್ ಇದ್ದಷ್ಟು ನೆಮ್ಮದಿ ಜಾಸ್ತಿ ಇರುತ್ತೆ. ಈ ಡೇಟಲ್ಲಿ ಹುಡ್ತವ್ರಿಗೆ ಈಶಾನ್ಯ ಮೂಲೆ ಡೌನ್ ಇರ್ಬೇಕಾದ್ರೆ ಈಶಾನ್ಯ ಮೂಲೆ ಇವರು ಸಖತ್ ಸಾಥ್ ಕೊಡ್ತಾ ಹೋಗುತ್ತೆ. ಈಶಾನ್ಯ ಮೂಲೆ ಅಪ್ಪಿದ್ದಷ್ಟು ಅವ್ರ ಆರೋಗ್ಯ ಸಮಸ್ಯೆಗಳು ಬರೋದು, ಸ್ವಲ್ಪ ಡಿಸ್ಟರ್ಬ್ ಆಗೋದು. ನೀವಾಗ್ಲೇ ಸಿನಿಮಾ ರಂಗದ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಿನಿಮಾ ರಂಗಕ್ಕೆ ಇವತ್ತು ವಿಶೇಷವಾದಂತ ದಿನ. ಯಾಕಂದ್ರೆ ಸುಮಾರು ಚಿತ್ರಗಳು ರಿಲೀಸ್ಗಿರತ್ತೆ, ಎಷ್ಟೊಂದು ಟ್ರೇಲರ್ ಲಾಂಚ್ಗಳು. ಅಂದ್ರೆ ಸಿನಿಮಾ ರಂಗದವ್ರಿಗೆ ಶುಕ್ರವಾರ ಅಂದ್ರೆ ಒಂದು ರಿಲೀಸ್ ಡೇ. ಸೊ ಇವತ್ತು ಸಿನಿಮಾ ರಂಗದಲ್ಲಿ ಯಾರಿಗೆ ಶುಭ ದಿನ? ಇವತ್ತು 6 ಅನ್ನೋ ನಂಬರ್ಸ್ ಶುಕ್ರವಾರ ದಿವಸ ಬಹಳ ವಿಶೇಷವಾಗಿ ನಾವು ರಾವ್ಗಾಲದಲ್ಲಿ ಸಿನಿಮಾ ರಿಲೀಸ್ ಮಾಡ್ಬಿಡೋದು ಅಂತ ಹೇಳ್ತೀವಿ. ರಾವ್ಗಾಲದಲ್ಲಿ ಏನು ಮಾಡೋದು, ಅದು ಸಿನಿಮಾ ರಿಲೀಸ್ ಆಗೋದೇ ಶುಕ್ರವಾರ ರಾವ್ಗಾಲದಲ್ಲಿ 10ವರೆಗೆ. ಬಹಳ ಇವಾಗೇನ 4:15 5 ಗಂಟೆ ರಾತ್ರಿ 6 ಗಂಟೆ ರಾತ್ರಿಗೆ VIP ಹೀರೋಗಳದ್ದು ಟೈಮ್ ಬಂದರೆ, ಆದರೆ ನಿಮಗೆ ಗೊತ್ತಿಲ್ಲ ಹಗ್ಲೊತ್ತು ರಾವ್ಗಾಲ ಇರುತ್ತೆ, ನೈಟ್ ಹೊತ್ತು ರಾವ್ಗಾಲ ಬರುತ್ತೆ. ಹಾಗಾಗಿ ಸಖತ್ ಒಳ್ಳೆ ದಿನ. ಇವ್ರು ಏನಪ್ಪ ಅಂದ್ರೆ ಸಖತ್ ಲವ್ವಲ್ಲಿ ಬೀಳ್ತಾರೆ. ಈ ಡೇಟರು ಸಖತ್ ಲವ್ವಲ್ಲಿ ಬೀಳ್ತಲೇ ಇರ್ತಾರೆ. ಲವ್ವಲ್ಲಿ ಒಂಚೂರು ಕಮ್ಮಿ ಮಾಡ್ಕೊ. ಲವ್ವಿಗೆ ಅಧಿದೇವತೆ. ಯಾಕಂದ್ರೆ ಹಾವು ಇದೆಯಲ್ಲ ಒಂದ್ ಕಡೆ ಇರಲ್ಲ, ಹೋಗ್ತಾ ಇರುತ್ತೆ. ಹಂಗೆ ಇವ್ರ ಮನಸ್ಸು ಅರ್ಧೋಗ್ತಾ ಇರುತ್ತೆ. ಒಂದೊಂದ್ಸರಿ ಎಬ್ಬಾವ್ ತರ ಕೂಡಾಕಿರೋ ಒಂದು ಪ್ರಾಣಿಲ್ ಕೂಡಾಕಿರ್ತಾರೆ ನೋಡಿ, ಆ ಥರ ಇರುತ್ತೆ. ಮತ್ತೆ ಇವ್ರು ಕುರುಕ್ ತಿಂಡಿ ತಿನ್ನುವಂಥ ಬುದ್ಧಿ ಜಾಸ್ತಿ, ಕುರುಕ್ ತಿಂಡಿ ತಿನ್ನೋದು. ಮತ್ತೆ ಇವ್ರ ಕಲ್ಲರ್ ಜಾಸ್ತಿ. ಒಂದೊಂದ್ಸರಿ ದಪ್ಪ ಆಗ್ಬಿಡ್ತಾರೆ. ಬಾಡಿ ತುಂಬಾ ಸಣ್ಣ ಇರೋ ಬಾಡಿನೇ, ಇವ್ರೇ ದಪ್ಪ ಇರೋ ಬಾಡಿನೇ. ಗುರುಜಿ ಕಲ್ಲರ್ ಅಂತ ಹೇಳಿದ್ರಿ. ಇವತ್ತು ಶುಕ್ರವಾರ, ಇವತ್ತಿಗೆ ಯಾವ ಬಣ್ಣ ಶ್ರೇಷ್ಠವಾದಂತಹ ಬಣ್ಣ? ಇವತ್ತು ತುಂಬಾ ಒಳ್ಳೆ ಬಣ್ಣ ಮೇಡಮ್, ತುಂಬಾ ಲಕ್ಸುರಿ ಬಣ್ಣ. ಇವತ್ತು ಎಲ್ಲಾ ಬಣ್ಣನೂ ತುಂಬಾ ಚೆನ್ನಾಗತ್ತೆ. ಬ್ಲಾಕ್ 50-50 ಇರುತ್ತೆ. ಎಲ್ಲಾ ಬಣ್ಣನೂ ಯೂಸ್ ಮಾಡ್ಬೋದು. ಸಖತ್ ಫೇವ್ರೆಟ್ ಬಣ್ಣ ಲೈಟ್ ಬ್ಲೂ ಕಲರ್ ತುಂಬಾ ಸಖತ್ ರಾಜಯೋಗ ಕೊಡುತ್ತೆ. ನೀವು ಹೇಳ್ದಂಗೆ ಜೇನುತುಪ್ಪದ ಕಲರ್ ತುಂಬಾ ಸಖತ್ತಾಗತ್ತೆ. ಮತ್ತೆ ಪಿಂಕ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚೆಂಡು ಹೂವಿನ ಕಲರ್ ತುಂಬಾ ರಾಜಯೋಗನ ಕೊಡುತ್ತೆ. ಇವ್ರು ಬ್ಲಾಕ್ ಸ್ವಲ್ಪ ಅವಾಯ್ಡ್ ಮಾಡೋಷ್ಟು ಸೂಪರ್ ಇರುತ್ತೆ. ಮತ್ತೆ ಇವ್ರಿಗೆ ಕಬ್ಬಣಗಳು ತುಂಬಾ ಚೆನ್ನಾಗಿ ಆಗಲ್ಲ. ಕಬ್ಬಣವನ್ನು ಅತಿ ಹೆಚ್ಚು ಬಳಸಕ್ ಹೋಗ್ಬಾರ್ದು. ಇನ್ನೆಲ್ಲ ಸೂಪರ್ ಸಕ್ಸಸ್. ಈ ಡೇಟಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ಅಷ್ಟ ರಾಜಯೋಗ ಡೇಟ್ ಬರ್ತು ಮೇಡಮ್. ವಿಪರೀತ ರಾಜಯೋಗ ಡೇಟ್ಗಳು ತುಂಬಾ ಸಾಧನೆ ಮಾಡೋದು. ನಿತ್ಯಾನಂದನ್ ಏನ್ ಸಾಧನೆ ಮಾಡಿದ್ರು ನೋಡಿ, 0 ಬ್ಯಾಲೆನ್ಸ್ ಕಟ್ಬಿಟ್ರು. ಹೌದು. ಅದಾದ್ಮೇಲೆ ಇನ್ನೊಬ್ರು ಹಾಗೇನೆ, ಇನ್ನೊಬ್ರು ಹೆಸರು ನಾನು ಹೇಳಕ್ ಇಷ್ಟಪಡಕ್ಲ. ಈ ಡೇಟಲ್ಲಿ ಹುಟ್ಟೋರು ಸಖತ್ತು ಆ ಆಶ್ರಮಕ್ಕೆ ಸೇರೋಂಥ ಜಾತಕ, ಗುರುಗಳಾಗಂತ ಜಾತಕಗಳು ಇವೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತಾರೆ.
ಓಕೆ ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿ ಹೇಳ್ದಾಗೆ 13ನೇ ತಾರೀಕಿಗೆ ಯಾವ್ದೆಲ್ಲ ನಂಬರ್ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಹುಟ್ಟಿದವ್ರಿಗೆ A, S ಮತ್ತೆ R ಅಕ್ಷರದಿಂದ ಹೆಸರಿಟ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಆರೆಂಜ್, ಪಿಂಕ್ ಮತ್ತೆ ಜೇನುತುಪ್ಪದ ಬಣ್ಣನ ಬಳಸಿದ್ರೆ ಒಳ್ಳೇದಾಗತ್ತೆ. ಆದಷ್ಟು ಕಪ್ಪು ಬಣ್ಣನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಗುರೂಜಿ, ಪ್ರತಿ ಸಂಚಿಕೆಯಂತೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಇವತ್ತು ಕೂಡ ಒಬ್ರು ಕಾಲರ್ ನಮ್ಮ ಜೊತೆ ಮಾತಾಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಶ್ರುತಿ ಅಂತ. ಶ್ರುತಿ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೈಸೂರಿಂದ ಮೇಡಮ್. ಮೈಸೂರಿಂದ. ಶ್ರುತಿ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ. ಯಾರ ಬಗ್ಗೆ ಕೇಳ್ತೀರಾ? ಗುರುಜಿ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಾ ಇದ್ರಲ್ಲ, ಹ್ಯಾಪಿ ಆಗಿದ್ದೀನಿ. ಯಾರ ಬಗ್ಗೆ ಕೇಳ್ತೀರಾ ಶ್ರುತಿ ಅವರೇ? ಗುರುಜಿ, ನಿಮ್ಮ ಪ್ರೋಗ್ರಾಮ್ 7:30 ಮಿಸ್ ಮಾಡಿದ್ರೆ ನೋಡ್ತಿದೀವಿ. ಹಾ, ನನ್ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಕೊಡಿ ಡೇಟ್ ಆಫ್ ಬರ್ತು. ಜೂನ್ 6, 6ನೇ ತಾರೀಕು, 6ನೇ ತಿಂಗಳು, 1992. ಎಷ್ಟು ಟೈಮಿಂಗ್ಸು? ಟೈಮಿಂಗ್ಸ್ ಬೆಳಗ್ಗೆ 10:30. ಶ್ರುತಿ ಅವರೇ, ಈ ವರ್ಷ 6 ಸರಿಲ್ಲ ಅಂತ ಹೇಳ್ತೀರಿ. ನೀವ್ ಹೇಗಿದ್ದೀರಾ? ಸಂತೋಷ ಆಗಿದ್ದೀರಾ? ಗುರುಗಳೇ, ಸ್ವಲ್ಪ ಖುಷಿಯಾಗೂ ಇಲ್ಲ, ಈ ಕಡೆ ತೊಂದ್ರೆನೂ ಇದೆ. ಅಂದ್ರೆ ಸ್ವಂತ ಮನೆ ಮಾರ್ಬಿಟ್ಟಿದೀವಿ ಗುರುಜಿ. ಯಾವ ವರ್ಷ ಮಾರಿದ್ರಿ? ಈ ವರ್ಷನೇ ಮಾಡಿದ್ವಿ ಗುರುಜಿ. ಓಕೆ, ಯಾಕಂದ್ರೆ ಈ ವರ್ಷ 6 ಸರಿಲ್ಲ ಅಂತ ಹೇಳ್ತಾ ಇದ್ದೆ. 6 ಅನ್ನೋ ಸೈತಾನ್ ನಂಬರ್, ದೆವ್ವದ ನಂಬರ್ ಅಂತ ಹೇಳ್ತೀನಿ. ಕೂತಿ ಜಾಗದಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟು ಟೈಮ್ ಹೋಗೇ ಬಿಡುತ್ತೆ ನಿಮಗೆ, ಸೋಂಬೇರಿತನ ಬಿದ್ದು. ಇಲ್ಲ ಏನಾದ್ರು ಕಷ್ಟ ಪಡ್ತಾ ಇದ್ರಾ? ಇಲ್ಲ ಗುರುಜಿ, ಈಗ ಸ್ವಲ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಗುರುಜಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಾ? ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ ಗುರುಜಿ. ಈ ತಿಂಗಳಿಂದ ಸ್ಟಾರ್ಟ್ ಮಾಡಿದೀನಿ ಗುರುಜಿ. ಓಕೆ ಮೇಡಮ್, ಯೂಟ್ಯೂಬ್ ಅಲ್ಲಿ ಏನ್ ಮಾಡೋಣ ಅಂತ ಇದ್ರ? ಅಡಿಗೆ ಮಾಡೋಣ ಅಂತ ಇದ್ರಾ? ಅಡಿಗೆ ಮಾಡೋದು ಗುರುಜಿ, ಮತ್ತೆ ಡೈಲಿ ವ್ಲಾಗ್ಸ್ ಮಾಡ್ತಿದೀನಿ ಗುರುಜಿ. ಓಕೆ, ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ಈ ವರ್ಷ 6 ವೆರಿ ಡೇಂಜರ್. ನೀವು ಆಶ್ಲೇಷ ನಕ್ಷತ್ರ, ಕಟಕ ರಾಶಿಲಿ ಹುಟ್ಟಿರ. 6 ತುಂಬಾ ಲಕ್ಕಿ ನಂಬರ್ಸ್. ಆದ್ರೆ 92ನೇ ಇಸ್ವಿಲ್ ಹುಟ್ಟಿದವ್ರಿಗೆ ಮ್ಯಾರೇಜ್ ಲೈಫ್ ತುಂಬಾ ಡೇಂಜರ್ ಆಗುತ್ತೆ. ನಿಮ್ಗೆ ನಿನ್ನ ಮದುವೆ ಆಗಿದ್ರಾ? ಆಗಿದೀನಿ ಗುರುಜಿ. ಗಂಡ ಹೆಂಡತಿನ ಚೆನ್ನಾಗಿದ್ದೀರಾ? ಡಿಸ್ಟರ್ಬ್ ಏನಿಲ್ವಾ? ಇಲ್ಲ ಇಲ್ಲ, ಡಿಸ್ಟರ್ಬ್ ಏನಿಲ್ಲ ಗುರುಜಿ. ಓಕೆ, ಅದರಿಂದ ಚೆನ್ನಾಗಿರಿ. ಖಂಡಿತ ಕೂಡ ನಿಮ್ಮ ಜಾತಕದಲ್ಲಿ ತುಂಬಾ ರಾಜಯೋಗ ಜಾತಕವನ್ನ ಕೊಡ್ತಾ ಇದೆ. ನಿಮ್ಮ ಲೈಫಲ್ಲಿ ಇನ್ ಮುಂದೆ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಐತೆ. 100% ನೀವು ಮುಂದೆ ಚೆನ್ನಾಗಿರ್ತೀರಾ. ನಿಮ್ಮ ಹೆಸರು ಶ್ರುತಿ ಅಂತ ಯೂಸ್ ಮಾಡ್ತೀರಲ್ವಾ? ಹೌದು ಗುರುಜಿ. ಏನ್ ಬರೀತೀರಾ ಸ್ಪೆಲ್ಲಿಂಗ್ ಹೇಳಿ? ಓಕೆ ನೋಡಿ, 6ನೇ ತಾರೀಕುವರೆಗೆ 3ನೇ ನಂಬರ್ ಲೆಟರ್ ಇಂದ ನೇಮ್ ಇಡಬಾರ್ದು. ಎಸ್ ಅನ್ನ ಅಕ್ಷರ 3 ಬರುತ್ತೆ ನ್ಯೂಮರಾಜಿ ಪ್ರಕಾರ. ಹಾಗಾಗಿ ನಿಮ್ಮ ಹೆಸರನ್ನ 6ರಿಂದ H ಇಂದ, ಮತ್ತೆ ಎನ್ನಿಂದ, ಎಮ್ಮಿಂದ, ವಿ ಇಂದೆಲ್ಲ ನೇಮ್ ಟ್ಯೂನ್ ಮಾಡ್ಕೊಳ್ಳಿ. ಎಸ್ ಅನ್ನೋ ನೇಮಲ್ಲಿ ತುಂಬಾ ಡಿಸ್ಟರ್ಬ್ ಇದೆ, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಜಾತಕ ಬಹಳ ಬ್ಯೂಟಿಫುಲ್ ಆಯ್ತು. 7ನೇ ಮನೇಲಿ ಶನಿ ಇದ್ದಾರೆ. ಕಟಕ ಲಗ್ನ, ನಾವು ಮುಂಚೆ ಮಾತಾಡ್ತಿದ್ದು ಕಟಕ ಲಗ್ನ 7ನೇ ಮನೇಲಿ ಶನಿ. ನಿಮ್ಮ ಯಜಮಾನ್ ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ? ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀರಾ? ಎಲ್ಲ ಸಂತೋಷ ಆಗಿದ್ರಲ್ವಾ? ಹೌದು, 7ನೇ ಮನೇಲಿ ಶನಿ ಇದ್ದಾಗ ಈ ತರ ಇರುತ್ತೆ ಅಂತ ನಾನು ಮೊನ್ನೆ ಕೂಡ ಹೇಳಿದೆ ನಾನು. ಯಾಕಂದ್ರೆ ದೇವೇಗೌಡರ ಜಾತಕದಲ್ಲಿ ಕಟಕ ಲಗ್ನ 7ನೇ ಮನೇಲಿ ಶನಿ. ನಿಮ್ದು ವಿಪರೀತ ರಾಜಯೋಗದ ಜಾತಕ ಆಗುತ್ತೆ. ಮತ್ತೆ ನೀವು ಮಾರಂತ ಪ್ರಾಪರ್ಟಿ ನೀವು ಮುಂದೆ ಎಲ್ಲರೂ ಒಂದ್ ಕಡೆ ಕೊಂಡ್ಕೊತೀರಾ ಅಂತ ಹೇಳುತ್ತೆ. ಎಲ್ಲರೂ ಕೊಂಡ್ಕೋಬೇಕು ಅಂತ ಇದ್ದೀರಾ? ಗುರುಜಿ, ಈಗ ಮನೆ ಮಾರಿದೀವಲ್ಲ, ಅಲ್ಲೇ ಪಕ್ಕದಲ್ಲೇ ಒಂದ್ ಚಿಕ್ಕದಾಗಿ ತಗೊಂಡಿದೀವಿ ಗುರುಜಿ. ಅಂದ್ರೆ ಖಾಲಿ ಸೈಟ್ ಲೆಕ್ಕ. ಅದು ನನ್ನ ಹೆಸರಿಗೆ ಮಾಡಿದಾರೆ ನಮ್ಮ ಯಜಮಾನ್ರು. ಇಲ್ಲ, ಆಗುತ್ತೆ. ಯಾಕಂದ್ರೆ 9ನೇ ಮನೆ ಆಸ್ತಿ, 9ನೇ ಮನೆ ಅಧಿಪತಿ. ಯಾವಾಗಿಂದ ಕಟ್ಟಿಸ್ಬೇಕು ಗುರುಜಿ? ನೀವು ಕಟ್ಬೋದು, ಈಗಲಿಂದಲೇ ಕಟ್ಬೋದು. 100%. ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ ಮೇಡಮ್, ಅವ್ರು ಹೆದರಬೇಡಿ. ಆರಾಮಾಗಿ ಕಟ್ಟಿ. ಈ ವರ್ಷ 6ಕ್ಕೆ ಸೇರಲ್ಲ, ಅದರಿಂದ ಹುಷಾರಾಗಿದೆ. ಮುಂದಿನ ವರ್ಷ ಈಗ ಆ ಮನೆ ನನ್ನ ಹೆಸರಲ್ಲಿ ಇದೆ. ಬಾಕ್ಲು ಇಡೋದಾದ್ರೆ ನಮ್ಮ ಯಜಮಾನ್ರ ಹೆಸರಲ್ಲಿ ಇಡ್ಬೇಕಾ, ನನ್ನ ಹೆಸರಲ್ಲ? ನಿಮ್ಮ ಹೆಸರು. ಅವರು ದೊಡ್ಡವರಲ್ವಾ? ಹೌದು, ಅವ್ರ ಹೆಸರಿಗೆ ಟ್ಯೂನ್ ಮಾಡ್ಬೇಕು. ನೀವು ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಬದುಕೋದು ಸಂತೋಷ ಎಲ್ಲ ಅವ್ರದೇ ಅಲ್ವಾ? ಹಾಗಾಗಿ ಅವ್ರ ಹೆಸರಿಗೆ ಮಾಡ್ಬೇಕು. ಅವ್ರು ಎಷ್ಟನೇ ತಾರೀಕು? ಅವರು 14. ಓ, ಸೂಪರ್ ಡೇಟ್. ಹಂಗಾರೆ ನನ್ನ ಪ್ರಕಾರ ಈಶಾನ್ಯ ಮೂಲೆ ಬಾಗಿಲು ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಪಕ್ಕ ಈಶಾನ್ಯ ಮೂಲೆಗೆ ಜಾಸ್ತಿ ಬಾಗಿಲು ಇಡಬಾರ್ದು. ನೋಡಿ, ತುಂಬಾ ಜನಕ್ಕೆ ಎಲ್ಲರ ಮೇಲೆ BP ಬರುತ್ತಲ್ವಾ? BP ಕೇಳಿದಿರಾ? ಪಕ್ಕ ಈಶಾನ್ಯ ಮೂಲೆ ಗೋಡೆಗೆ ಡೋರ್ ಇಟ್ಟಿರೋರ್ ಮೇಲೆ BP ಮಾತ್ರ ನುಂಗ್ತಾ ಇರ್ತಾರೆ. ಪಕ್ಕ ಯಾರ್ಯಾರ ಮೇಲೆ ಇಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ನೋಡಿ, ಈಶಾನ್ಯ ಮೂಲೆಗೆ ಗೋಡೆಗೆ ಟಚ್ ಆಗತ್ತರ ಡೋರ್ ಇದ್ರೆ ಅವ್ರ ಮನೇಲಿ BP ಬರುತ್ತೆ. ಗೇಟ್ ಕೂಡ ಈಶಾನ್ಯಗಿದೆ. ಇನ್ನು ಜಾಸ್ತಿ ಚಿಕ್ಕೇಜ್ಗೆ ಬಂದ್ಬಿಡುತ್ತೆ. BP ಈಶಾನ್ಯ ಮೂಲೆಗೆ ಡೋರ್ ಸಂದು ಟಚ್ ಆಗ್ತಾರೆ, ಅವ್ರ ಮನೇಲಿ BP ಬರುತ್ತೆ. ಹಾಗಾಗಿ ಡೋರ್ನ ಸ್ವಲ್ಪ ಇತ್ಲಾಗ ಇಟ್ಟರೆ BP ಕಮ್ಮಿ ಆಗುತ್ತೆ. ಓಕೆ ಗುರುಜಿ, ಈಗ ನಮ್ಮ ಯಜಮಾನ್ರ ಹೆಸರಲ್ಲಿ ಈಶಾನ್ಯ ದಿಕ್ಕಲ್ಲಿ ಇಡಬಹುದಾ ಗುರುಜಿ? ಖಂಡಿತ ಇಡಿ ಮೇಡಮ್, ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿರ್ತೀರಾ. ಲಕ್ಕಿ ಡೇಟ್ 7ನೇ ತಾರೀಕು ಗುರುಜಿ. ಸರಿ, ನಂದು 5ನೇ ತಾರೀಕು. ಏನ್ ಮಾಡೋಣ? ನನ್ ಮಗಳದು 7ನೇ ತಾರೀಕು. ಅದಕ್ಕೆ ಏನ್ ಮಾಡೋಣ ಇವಾಗ ಹೇಳಿ? ಮಗಳು 7ನೇ ತಾರೀಕು ಏನ್ ಮಾಡೋಣ? ಅದೇ ಅವಳು ಒಂಚೂರು ಎಜುಕೇಶನ್ ಬಗ್ಗೆ ಗುರುಜಿ. ಸುತ್ತೇರೆ,
ನಿಮ್ಮ ಡೇಟ್ ಆಫ್ ಬರ್ತ್ಗೆ 6ನೇ ತಾರೀಕಿಂದ ನೀವು 3ನೇ ತಾರೀಕು 1ನೇ ತಾರೀಕಿನ ತುಂಬ ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಆಗ್ತೀರಾ. ನಿಮ್ಮ ಮಗಳು 7ನೇ ತಾರೀಕು ಅತಿ ಬುದ್ಧಿವಂತರು, ತುಂಬ ಚೆನ್ನಾಗಿರ್ತಾರೆ. ಜಗತ್ತಿನಲ್ಲಿ ಭಾಳ ಬುದ್ಧಿವಂತರು 7ನೇ ತಾರೀಕರು. ಸೂಪರ್ ಸಕ್ಸಸ್ ಆಗ್ತಾರೆ. ನಿಮ್ಮ ಮಗಳು ಒಳ್ಳೇದಾಗಲಿ. ಶ್ರುತಿ ಅವರೇ, ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಗುರೂಜಿಯವ್ರನ್ನ ಒಮ್ಮೆ ನೇರವಾಗಿ ಭೇಟಿಯಾಗಿ, ಹಾಗೆ ಗುರೂಜಿಯವರು ಹೇಳಿರುವಂತ ಎಲ್ಲ ಸಲಹೆಗಳನ್ನ ಪಾಲನೆ ಮಾಡಿ, ನಿಮ್ಗೆ ಖಂಡಿತವಾಗಿ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶ್ರುತಿ ಅವರೇ. ಮೇಡಮ್ ಗುರೂಜಿ ಅವರೇ, ನೀವು ಆಗ್ಲೇ ಅವ್ರಿಗೆ ಹೇಳ್ತಾ ಇದ್ರಿ ಎಲ್ಲ ಜಾತಕದಲ್ಲಿ ರಾಜಯೋಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ, ಹಾಗೆ ಜೊತೆಗೆ ತೊಂದರೆಗಳನ್ನು ಹೇಳಿದ್ರಿ. ರಾಜಯೋಗದಲ್ಲಿರುವಂತ ಜಾತಕದಲ್ಲೂ ತೊಂದರೆ ಇರತ್ತಾ ಗುರೂಜಿ? ಖಂಡಿತವಾಗಿರುತ್ತೆ. ದೇವ್ರುಗಳನ್ನೇ ಕಷ್ಟ ತಪ್ಪಿದಲ್ಲ ನಮ್ಮನ್ನು ಬಿಡುತ್ತಾ 100%. ನೋಡಿ, ನಮ್ಗೇನ ಕಾಯಿಲೆ ಬರುತ್ತೆ ಅಂದ್ರೆ ಕರೋನಾ ಬಂದ ದೇವಸ್ಥಾನದಲ್ಲಿ ಇದ್ದವ್ರಿಗೂ ಬರಕ್ ಸ್ಟಾರ್ಟ್ ಆಯ್ತು. 100% ಗ್ರಹಗಳು ಎಲ್ಲರಿಗೂ ಒಂದೇನೆ. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ನಾಯಿ, ಕೋಳಿ, ಕುರಿ ಎಲ್ಲ ಯಾರಿಗೂ ತಪ್ಪಿದಲ್ಲ. ಮನುಷ್ಯನ ಜನ್ಮ ಉಸಿರಾಗ ಸ್ಟಾರ್ಟ್ ಆಯ್ತು. ಈ ಭೂಮಿಲಿ ಏನೋ ಒಂದು ಶಕ್ತಿ ಇದೆ ಅಂದ್ರೆ ಆ ಒಂದು ಕಲ್ಲಿಗೂ ಕೂಡ ರಾಜಯೋಗ ಬರುತ್ತೆ. ಕಲ್ಲಿಗೂ ಕೂಡ ರಾಜಯೋಗ ಬರೋ ದಿನಗಳನ್ನ ನೋಡ್ಕೋಬೇಕು ಯಾವಾಗ ಬರುತ್ತೆ ಅಂತ. ಒಬ್ಬರು ಹುಡ್ತಾಗಲೇ ರಾಜಯೋಗ ಬಂದಿರುತ್ತೆ. ಹಾಗಾಗಿನೇ ಮನುಷ್ಯ ಅಂದ್ಮೇಲೆ ನವಗ್ರಹಗಳೇ ನಮ್ಮನ್ನ ಹಾಳೋದು. 100% ನವಗ್ರಹಗಳಿಗೆ ಮುಂದೆ ಯಾರೂ ದೊಡ್ಡವರಲ್ಲ, ಜಗತ್ತಲ್ಲಿ ಯಾರೂ ಬಿಟ್ಟಾರಲ್ಲ. ಯಾಕಂದ್ರೆ ಶನೇಶ್ವರ ಶಿವನ್ ಕೂಡ ಹಿಡ್ಕೊಳಕ್ ಹೋಗಿದ್ರು. 100% ಅಂಥ ಪವರ್ಫುಲ್ಲು ನವಗ್ರಹಗಳೇ ನಮ್ಮನ್ನು ಹಾಳೋದು. ಹಾಗಾಗಿ ನಾವು ನವಗ್ರಹಗಳ ಬಗ್ಗೆ ತಿಳ್ಕೋಬೇಕು. ನವಗ್ರಹಗಳು ಅತಿ ಹೆಚ್ಚು ಪೂಜಿಸಿದಾಗ ನಮಗೆ ಫಲಗಳು ಜಾಸ್ತಿ ಸಿಗುತ್ತೆ. ಗುರುಜಿ, ನೀವು ಕೊಡ್ತಾ ಇರುವ ದಿನದ ಸಲಹೆ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದೆ. ಅದನ್ನ ಎಲ್ಲರೂ ಪ್ರಯೋಗ ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ಹಾಗಾಗಿ ಜನ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಇವತ್ತಿನ ದಿನದ ಸಲಹೆ ಏನ್ ಕೊಡ್ತಾ ಇದ್ದೀರಾ ಗುರುಜಿ? ನೋಡಿ, ಇವತ್ತು ತುಂಬ 13ನೇ ತಾರೀಕು, ಬಹಳ ವಿಶೇಷವಾದ ದಿನ. 13ನೇ ತಾರೀಕು ನಿಮಗೆ ಗೊತ್ತಿಲ್ಲ, ಈ ಡೇಟಲ್ಲಿ ಹುಡ್ತೋರು ಅತಿ ಹೆಚ್ಚು ಬಡತನವನ್ನ ತುಂಬ ಏನಾರು ಕಾಡ್ತಾ ಇದ್ರೆ, ಬಹಳ ವಿಶೇಷ ಬಡತನವನ್ನ ಕಾಡ್ತಾ ಇದ್ರೆ. ಒಂದು, ತುಂಬಾ ಜನದ ಮನೆಯಲ್ಲಿ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನಿಸ್ತಾ ಇರುತ್ತೆ. ಮತ್ತೆ ನಿಮ್ಮ ಲೈಫಲ್ಲಿ ಮನೇಲಿ ಅದೃಷ್ಟ ನಮಗೆ ವೀಕ್ ಆಗುತ್ತೆ ಅನ್ನೋರಿಗೆ ಫೈನಾನ್ಸ್ ಜಾಗದಲ್ಲಿ ಪಿಂಕ್ ಬಣ್ಣವನ್ನ ಯೂಸ್ ಮಾಡಿದಾಗ, ಮನೆಯಲ್ಲಿ ಹಾಲಲ್ಲಿ ನಾವು 99% ರೂಮಲ್ಲಿ ಗಂಡ ಹೆಂಡ್ತಿರ್ತೀವಿ, ದೇವ್ರ ಮನೇಲಿ ದೇವ್ರಿರುತ್ತೆ, ಅಡುಗೆ ಮನೇಲಿ ಅಡುಗೆ ಮಾಡಿರ್ತಾರೆ. ನಾವು ಹಾಲಲ್ಲಿ ತುಂಬ ಜಾಸ್ತಿ ಹಾಲಲ್ಲಿ ವೈಟನ್ನು ಬಳಸ್ತಾರೆ. ವೈಟ್ ಬಳಸೋಷ್ಟು ಜಗಳ ಜಾಸ್ತಿ ಇರುತ್ತೆ. ವೈಟ್ ಇರೋ ಮನೇಲಿ ನೋಡಿ, ಒಂಥರ ಒಬ್ರು ಟಿವಿ ನೋಡ್ತಿದ್ರೆ ಒಬ್ರು ರೂಮ್ಗೆ ಬಾಗ್ಲಾಕಿರ್ತಾರೆ. ನೀವು ಹಾಲಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡಿ ನೀವು ನೆಮ್ಮದಿ ಪಡ್ಬೇಕಂದ್ರೆ ಹಾಲನ್ನು ಯಾವತ್ತೂ ಪಿಂಕ್ ಕಲರ್ನ ಯೂಸ್ ಮಾಡಬೇಕು. ಪಿಂಕು ಇಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ವೈಟ್ಗಿಂತ ಚೆನ್ನಾಗಿ ಆಗೋದು ಪಿಂಕ್ ಒಂದು ಲವ್ವಿನ ಸಂಕೇತ, ಪ್ರೀತಿಯ ಸಂಕೇತ. ಲವ್ಗೆ ಎಲ್ಲ ನೀವು ನೋಡ್ಬೋದು ಪಿಂಕ್ನ ಯೂಸ್ ಮಾಡ್ತಾರೆ. ತುಂಬಾ ಜನ ಗೊತ್ತಿಲ್ಲ ರೆಡ್ ಯೂಸ್ ಮಾಡ್ತಾರೆ. ರೆಡ್ ಬಂದು ಸ್ಟಾಪ್ ಅಂತ ಅರ್ಥ. ಅದು ಏನ್ ಹೇಳಿ? ಸ್ಟಾಪ್ ಅಂತ ಅರ್ಥ. ಇವಾಗ ಒಂದು ಹೆಣ್ಮಗು ಮದುವೆ ಆಗಿದೆ ಅಂದ್ರೆ ಅವ್ರ ಲೈಫಲ್ಲಿ ಮುಗಿದ ಅಧ್ಯಾಯ ಒಬ್ಬರು ಬಂದಾಗಿದೆ ಅಂತ ಅರ್ಥ. ಒಂದು ಕುಂಕುಮ ಎಲ್ಲ ಇಟ್ಕೊಳ್ಳೋದು ಮಾಮೂಲಿ ಹುಡುಗಿರಲ್ಲ, ಮದುವೆ ಆದ್ಮೇಲೆ ಅವರೇಜ್ ಮೇಂಟೈನ್ ಮಾಡ್ತಾರೆ. ಪಿಂಕ್ ಕಲರ್ಗೆ ತುಂಬಾ ಲಕ್ ಜಾಸ್ತಿ. ಲಕ್ ಅನ್ನೋದು ಹೆವಿ ಕಾಣುತ್ತೆ. ನೀವು ಡಿಕೆಡಿ ಎಲ್ಲ ನೀವು ನೋಡ್ಬೋದು, ಪಿಂಕ್ ಹಾಕಿರಲ್ಲ ಫೈರ್ ಬ್ಯಾಂಡ್ ಹೊಡ್ಬಿಡೋರು 100%. ಬಹಳ ಅದ್ಭುತವಾಗಿ ಪಿಂಕಿಗೆ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ. ನನಗೆ ಅದೇನೋ ಗೊತ್ತಿಲ್ಲ, ನಾನು ಇಚ್ಚಿಚ್ಚಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನ್ನ ರಕ್ಷಿತಾ ಮೇಡಮ್ ಕೇಳ್ತಾರೆ ಯಾವತ್ತು ಯಾವ ಬಟ್ಟೆ ಹಾಕ್ಬೇಕು, ಯಾವ್ದು ಹಾಕ್ಬೇಕು ಅಂತ. ಇದೇ ತರ ತಾರಾ ಮೇಡಮ್ ಅವರು ಕೇಳ್ತಾ ಇದ್ರು, ರಕ್ಷಿತಾ ಮೇಡಮ್ ಅವರು ಕೇಳ್ತಾರೆ ಯಾವತ್ತು ಬಟ್ಟೆ ಹಾಕ್ಬೇಕಂತ. ನಮ್ಗೆ ತುಂಬಾ ನಾನು ಡಿಕೆಡಿಗೆ ಬಂದಾಗ ಒಂದು ದೇವ್ರ ತರ ನಂಗೆ ಸಿಕ್ಕಿದ್ರು. ನಾವಿಬ್ರು ಸಖತ್ ಆತ್ಮೀಯವಾಗಿ ಮಾತಾಡ್ತೀವಿ. ಹಾಗಾಗಿ ತುಂಬಾ ಆತ್ಮೀಯವಾಗಿರೋದ್ರಿಂದ ಪಿಂಕ್ ಹಾಕಿ ಮೇಡಮ್ ಅಂತ ಹೇಳಿದೆ. ಅವತ್ತು ನಾನು ಹೇಳಿದೆ, ನೋಡಿ ಮೇಡಮ್ ನೀವು ಎಲ್ಲ ಇವತ್ತು ಹ್ಯಾಪಿಯಾಗಿ ಮಾತಾಡ್ತಾ ಇದ್ರಿ, ನೀವು ಪಿಂಕ್ ಅಂತ ಕೇಳ್ತಾರೆ. ಯಾವ ಬಟ್ಟೆ ಹಾಕ್ಬೋದು ಗುರುಜಿ, ಯಾವತ್ತು ಹಾಕ್ಲಿ ಅಂತ ಕೇಳ್ತಾರೆ. ಅದು ನನ್ನ ಅದೃಷ್ಟ, ನನ್ನ ಭಾಗ್ಯ. ಅಷ್ಟು ದೊಡ್ಡವ್ರು ನಮ್ಮನ್ನು ಮಾತಾಡ್ಸೋದು. ಪಿಂಕ್ನ ಹಾಲಲ್ಲಿ ಬಳಸಿದಷ್ಟು ತುಂಬಾ ನಿಮಗೆ ಅಷ್ಟ ಐಶ್ವರ್ಯನೂ ಸಿಗುತ್ತೆ. ಬೇಕಾದ್ರೆ ನೀವು ಇನ್ನು ಮುಂದೆ ಹೆಂಗಾರ ಮಾಡಿ ನಿಮ್ಮ ಪಿಂಕ್ ರೂಮನ್ನು ಯಾವಾಗಲೂ ಕೂಡ ಹಾಲನ್ನು ಪಿಂಕ್ ಯೂಸ್ ಮಾಡಿ. ಮನೆಯೇ ಒಳಗಡೆ ಪಿಂಕ್ಗೆ ಅದೃಷ್ಟವನ್ನು ತುಂಬ ಕೊಡುತ್ತೆ. ಎವರ್ಗ್ರೀನ್ ಸಕ್ಸಸ್. ಈ ಬಣ್ಣವನ್ನು ನೀವು ಬಳಸೋಕೆ ಸ್ಟಾರ್ಟ್ ಮಾಡಿ, ನೀವು ಬಣ್ಣ ತುಂಬ ರಾಜಯೋಗ ಬರುತ್ತೆ. ಎಲ್ಲರೂ ಮಂತ್ರ ಹೇಳೋಕ್ಕಾಗಲ್ಲ, ಮಂತ್ರ ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ಭಕ್ತಿಯಿಂದ ದೇವ್ರನ್ನ ಪ್ರೇಯರ್ ಮಾಡ್ತಾರೆ, ಒಬ್ಬೊಬ್ರು ಪೂಜೆ ಮಾಡಿ ದೇವ್ರನ್ನ ಪ್ರೇಯರ್ ಮಾಡ್ತಾರೆ, ಒಬ್ಬೊಬ್ರು ಬರೀ ಏನೂ ಪೂಜೆ ಮಾಡಲ್ಲ, ಮಂತ್ರದಿಂದ ಪಡ್ಕೋತಾರೆ. ನೀವು ಏನು ಮಾಡಬೇಡ್ರಿ, ಬಣ್ಣ ಹೊಡಿರಿ. ಎಲ್ಲ ಮಂತ್ರ ಎಲ್ಲ ಯೋಗನೂ ಬರುತ್ತೆ. ಬಣ್ಣಕ್ಕೆ ತಾಕತ್ತ ಅಂತಾರೆ. ನಿಮ್ಗೆ ಗೊತ್ತಿಲ್ಲ, ನೀವು ಹೊಡಿರಿ ಪಿಂಕ್, ಹೊಡಿರಿ ಶ್ರೀಮಂತರಾಗಿ ಸಖತ್ತಾಗಿರಿ, ಸೂಪರ್ ಆಗಿರಿ, ಚೆನ್ನಾಗಿದೆ ಅಂತ ನೆಕ್ಸ್ಟ್ ಫೋನ್ ಮಾಡ್ತೀರಿ. ಇವತ್ತಿಂದಲೇ ಯಾರೆಲ್ಲ ಪಿಂಕ್ ಹೊಡಿರಿ ಹಾಲಲ್ಲಿ, ನೋಡಿ ನಿಮ್ಮಲ್ಲಿ ಎಷ್ಟೋ ಬದಲಾವಣೆಯನ್ನು ಕಾಣ್ತೀರಾ. ಒಳ್ಳೇದಾಗುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ರೂಮ್ ಏನ್ ಲಿವಿಂಗ್ ರೂಮ್ ಇರುತ್ತೆ, ಅಲ್ಲಿ ಪಿಂಕ್ ಬಣ್ಣನ ಬಳಸೋದ್ರಿಂದ ತುಂಬಾ ಖುಷಿಯಾಗಿರ್ತೀರಾ, ಅಷ್ಟೈಶ್ವರ್ಯ ಬರುತ್ತೆ ಅಂತ ಹೇಳಿದರೆ ಎಲ್ಲರೂ ಹಾಗೆ ಮಾಡಿ. ಇವತ್ತು 13ನೇ ನಂಬರ್ ಬಗ್ಗೆ ಮಾತಾಡಿದೀವಿ. ಗುರೂಜಿ ಅವರು 13ನೇ ನಂಬರ್ಗೆ ಯಾವುದು ಒಳ್ಳೆ ಬಣ್ಣ ಅಂತ ಹೇಳಿದ್ದಾರೆ. 13ನೇ ನಂಬರ್ ಅವರು ಯಾವ್ಯಾವ ನಂಬರ್ನ ಫಾಲೋ ಮಾಡ್ಬೇಕಂತ ಹೇಳಿದ್ದಾರೆ. ಹಾಗೆ ದಿನದ ಸಲಹೆಯಲ್ಲಿ ಪಿಂಕ್ ಬಣ್ಣ ಎಷ್ಟು ಉಪಯುಕ್ತ ಅಂತ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ ನನ್ನ ಬ್ರಹ್ಮ ನನ್ನ ಭದ್ರಾಕಳೆ 9 ನವರರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು 12 ರಾಶಿ 27 ನಕ್ಷತ್ರ 31 ಡೇಟ್ ಯಾರಪ್ಪನ ಮನೆ ಸೊತ್ತಲ್ಲ ಅಂತ ಹೇಳ್ತೀನಿ. 100% ಅದು ನಿಮ್ಮ ಮನೆ ಸೊತ್ತು,
ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕೆ ನಮ್ಮ ಬ್ರಹ್ಮ ನಿಮ್ಮ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಾನು ನಿಮ್ಗೆ ಹೇಳಿದ್ಕೂ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ನಾನು ನಿಮ್ಮನ್ನು ನೋಡಿದ್ದಕ್ಕೆ ನನಗೂ ಸಕಲ ಸಂಪತ್ತು ಐಶ್ವರ್ಯ ಬರಲಿ. ಮತ್ತೆ ನಾಳೆ ಎಂದಿನಂತೆ ಇದೇ ಬೆಳಗ್ಗೆ ಸಿಗೋಣ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.